ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಲವಾರು ಸ್ಟೂಡೆಂಟ್ಸ್ ಕೇಳ್ತಿರೋ ಒಂದು ಕ್ವಶನ್ ಏನಂದರೆ, ಈ ಒಂದು SSLC ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ಜನ ಸ್ಟೂಡೆಂಟ್ಸು ಈ ಒಂದು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದರು. ಸೊ ನಿಮಗೂ ಏನೇ ಡೌಟ್ಸ್ ಇದ್ದರೂ ನಾನು ಈ ಒಂದು ವಿಡಿಯೋದ ಒಂದು ಬಯೋನಲ್ಲಿರುತ್ತೆ, ನನ್ನ ಒಂದು ಚಾನಲ್ ಬಯೋನಲ್ಲಿ ನಾನು ಯೂಟ್ಯೂಬ್ ಒಂದು ಇನ್ಸ್ಟಾಗ್ರಾಮ್ನ ಲಿಂಕ್ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ, ನಾನಲ್ಲಿ ನಿಮಗೆ ಏನೇ ಒಂದು ಡೌಟ್ಸ್ ಇದ್ದರೂ ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಇವಾಗ ಏನು ಮ್ಯಾಟ್ರಿಗೆ ಬರೋಣ ಅಂದರೆ, ಇವಾಗ ನಿನ್ನೆ ತಾನೇ ಒಂದು PUC ಒಂದು ರಿಸಲ್ಟು ಬಂತು. ಸೊ ನೋಡ್ತಾ ಇದ್ದೀರಾ ನೀವು, ಓನ್ಲಿ PUC ಎಕ್ಸಾಮ್ ಏನಂದರೆ 20ನೇ ತಾರೀಕಿಗೆ ಮುಗಿದಿದ್ದು, ಆಲ್ರೆಡಿ ವಿತಿನ್ ಒಂದು 20 ಡೇಸಲ್ಲೇ ರಿಸಲ್ಟು ಬಂತು. ಸೊ ಅದೇ ರೀತಿ ನಿಮ್ಮ ಒಂದು SLC ರಿಸಲ್ಟ್ ನೋಡೋದಾದರೆ, ನಿಮ್ಮದು ಆಲ್ಮೋಸ್ಟು ಇವಾಗ ಮೊನ್ನೆ ರೀಸೆಂಟಾಗಿ 6ನೇ ತಾರೀಕು ನೀವೊಂದು ದ್ವಿತೀಯ ಒಂದು ಭಾಷೆ ಎಕ್ಸಾಮ್ನ ಬರೆದಿದ್ರಿ. ಸೊ 6ನೇ ತಾರೀಕಿಗೆ ಕಂಪ್ಲೀಟ್ ಆಗಿದೆ. ಎಷ್ಟೋ ಜನ ಹೇಳ್ತಾ ಇದ್ದೀರಾ ಆಲ್ರೆಡಿ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಅಂತೆ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ, ಇನ್ನೂ ಯಾವುದೇ ರೀತಿಯ ಒಂದು ವ್ಯಾಲ್ಯೂಯೇಷನ್ನು ಏನು ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಆಲ್ರೆಡಿ ಕ್ಲಿಯರಾಗಿ ಕೊಟ್ಟವ್ರೆ, ಅವತ್ತು ತೋರಿಸಿದ ಒಂದು ಸುತ್ತೋಲೆಯದಲ್ಲೇ ಹೇಳಿದ್ದೀನಿ. ಸೊ ನೋಡಿ, 15ನೇ ತಾರೀಕಿನಿಂದ ಒಂದು ಪ್ರಾರಂಭ ಆಗುತ್ತೆ ಅಂತ ಹೇಳೋರೆ. ಎಷ್ಟೋ ಜನ ಏನು ಹೇಳ್ತಾ ಇದ್ದಾರೆ, ನಿಮಗೆಲ್ಲರೂ ಆಲ್ರೆಡಿ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ, ಈ ಮಂತ್ ಎಂಡಿಂಗಲ್ಲಿ ರಿಸಲ್ಟ್ ಬರುತ್ತೆ, ಇವಾಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಯಾವುದು ನಂಬೇಡಿ, ಯಾಕಂದರೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗೋದು 15ನೇ ತಾರೀಕು. ಸೊ ಇನ್ನೊಂದು ಏನಂದರೆ, ನಿಮಗೆ ತುಂಬ ಅರ್ಜೆಂಟಲ್ಲಿ ನಡೀತಾ ಇದೆ ಎಲ್ಲ. ಯಾಕಂದರೆ ನಿಮಗೆ ವರ್ಷಕ್ಕೆ ಇವಾಗ 3 ಎಕ್ಸಾಮ್ಸ್ ಇದೆ. ಇವಾಗ ನೀವು ಒಂದು ಎಕ್ಸಾಮ್ ಬರೆದ್ರೆ ಇವಾಗ ನೆಕ್ಸ್ಟು ಇಮಿಡಿಯೇಟ್ಲಿ ರಿಸಲ್ಟ್ ಬಿಟ್ಟು ವಿತಿನ್ 15, ನನಗನ್ಸೋ ಮಟ್ಟಿಗೆ ಒಂದು ವಿತಿನ್ 15 ಅಥವಾ 20 ಡೇಸಲ್ಲೇ ರಿಸಲ್ಟು ಬರುತ್ತೆ ವ್ಯಾಲ್ಯೂಯೇಷನ್ ಆದಮೇಲೆ. ಇವಾಗ 15ರಿಂದ ಒಂದು ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ 15ನೇ ತಾರೀಕಿಂದ ಒಂದು ವ್ಯಾಲ್ಯೂಯೇಷನ್ ಮುಗಿಸೋಕ್ಕೆ ಆಲ್ಮೋಸ್ಟ್ ಎಲ್ಲ ಬೇಗನೆ ಮುಗಿಸ್ತಿದ್ದಾರೆ. ಯಾಕಂದರೆ ಅರ್ಥ ಮಾಡ್ಕೊಳ್ಳಿ, ವರ್ಷಕ್ಕೆ 3 ಎಕ್ಸಾಮ್. ಸೊ PUC ನೋಡ್ತಾ ಇದ್ರೆ ಆಲ್ರೆಡಿ ಇವಾಗ ರಿಸಲ್ಟ್ ಬಿಟ್ಟು ನೆಕ್ಸ್ಟ್ ಆಲ್ರೆಡಿ ರಿವ್ಯಾಲ್ಯೂಯೇಷನ್ಗೂ ಸ್ಟಾರ್ಟ್ ಮಾಡೋರೆ. ಆಮೇಲೆ ತಿರ್ಗಾ ಇವಾಗ 2ನೇ ಎಕ್ಸಾಮ್ಗೆ ಇವಾಗ ಒಂದು ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ತುಂಬ ಅರ್ಜೆಂಟಲ್ಲಿ ಆಗ್ತಿದೆ. ಅಂದರೆ ಇದು ಪಕ್ಕ 15ನೇ ತಾರೀಕಿಂದ ಸ್ಟಾರ್ಟ್ ಆದರೆ 30ನೇ ತಾರೀಕು ನಿಮ್ಮ ಒಂದು ವ್ಯಾಲ್ಯೂಯೇಷನ್ ನನಗನ್ಸೋ ಮಟ್ಟಿಗೆ ಫುಲ್ ಮುಗಿದು ಹೋಗುತ್ತೆ. ಸೊ ಆ ಕಡೆ ಎಲ್ಲ ಮುಗಿದ ಮೇಲೆ ಒಂದು ಅಂದರೆ ಆಲ್ಮೋಸ್ಟ್ ಮೇ ತಿಂಗಳಲ್ಲಿ, ಇವಾಗ ನೆಕ್ಸ್ಟ್ ತಿಂಗಳಲ್ಲಿ ನಾನೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಅಂದರೆ ಅದು ಒಂದು 10ನೇ ತಾರೀಕು. ಅದು ತಪ್ಪಿದರೆ 15ನೇ ತಾರೀಕು ಕನ್ಫರ್ಮ್ ಅಂದ್ಕೊಳ್ಳಿ. ನನ್ನ ಪ್ರಕಾರ ಅದು ಕನ್ಫರ್ಮ್ ಡೇಟ್ಗಳು, ಅವೇ ಡೇಟ್ಗಳಂತಿರಲ್ಲ. ಸೊ ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ನಾನು ಅವೇ ಡೇಟ್ ಅಂತ. ಸೊ ಡೇಟಲ್ಲಿ ವ್ಯತ್ಯಾಸ ಆಗ್ಬೋದು, ಬಟ್ 10-15 ಇದರಲ್ಲೇ ಇರುತ್ತದು, ಇದ್ರ ಒಳಗಡೆ ಅದರದ್ದು ಒಂದು ನಿಯರಲ್ಲೇ ಇರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಎಷ್ಟೋ ಜನ ಕೇಳ್ತಾ ಇದ್ರಿ, ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಈ ಒಂದು ನೆಕ್ಸ್ಟ್ ಮಂತು 10ನೇ ತಾರೀಕು ಅಥವಾ ಒಂದು 15ನೇ ತಾರೀಕು. ಮತ್ತು ಹಲವು ಸ್ಟೂಡೆಂಟ್ಸ್ ಏನೋ ಒಂದು ವ್ಯಾಲ್ಯೂಯೇಷನ್ ಯಾವ ಥರ ನಡೆಯುತ್ತೆ ಸರ್ ಅದೆಲ್ಲ ಕೇಳ್ತಾ ಇದ್ರಿ. ಸೊ ಮಾಮೂಲಿ ಆ್ಯಸ್ ಯೂಸ್ವಲ್ ಪ್ರತಿ ವರ್ಷ ಹೆಂಗೆ ನಡೀತಿತ್ತು ಆ ವ್ಯಾಲ್ಯೂಯೇಷನ್ ಹಂಗೆ ನಡೆಯುತ್ತೆ. ಸೊ ನಿಮಗೆ ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಎಕ್ಸಾಮಲ್ಲೂ ಚೆನ್ನಾಗಿ ಬರಲಿಲ್ಲ ಅಂದರೆ ನೀವು ಟ್ರೈ ಮಾಡೋರು ಇನ್ನು ನೆಕ್ಸ್ಟು ಎಕ್ಸಾಮ್ 2 ಸ್ಟಾರ್ಟ್ ಆಗುತ್ತೆ. ಸೊ ವರ್ಷಕ್ಕೆ 3 ಎಕ್ಸಾಮ್ಸ್ನ ಇಂಟ್ರೊಡ್ಯೂಸ್ ಮಾಡೋರೆ. ಸೊ ಆಲ್ಮೋಸ್ಟ್ ಎಲ್ಲ ಬೇಗನೆ ನಡೆಯುತ್ತೆ ಒಂದು ಪ್ರೊಸೆಸ್ ಇದ್ರದ್ದು. ಸೊ ಅದಕ್ಕಾಗಿ ಬೇಗನೆ ವ್ಯಾಲ್ಯೂಯೇಷನ್ ಆಗುತ್ತೆ, ಬೇಗನೆ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ 2ನೇ ಎಕ್ಸಾಮ್ಗೆ ಬೇಗನೆ ತಿರ್ಗಾ ವಿತಿನ್ 20 ಡೇಸಲ್ಲಿ ಅದು ಕೂಡ ಸ್ಟಾರ್ಟ್ ಆಗುತ್ತೆ. ಈ ಥರ ನಡೀತಾ ಇದೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಇವಾಗ ನನ್ನ ಪ್ರಕಾರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಿದ್ದೀನಿ. ಈ ಒಂದು ಮೇ 10 ಆರ್ 15 ಇವೆರಡು ಡೇಟಲ್ಲಿ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇವೆರಡು ಡೇಟಲ್ಲೇ ಇರುತ್ತೆ ನಿಮ್ಮ ಒಂದು ರಿಸಲ್ಟು. ಇದರ ಒಂದು ನಿಯರ್ 10 ಆರ್ 15 ಇವೆರಡರೊಳಗಡೆ ಇರುತ್ತೆ. ಸೊ ಕರೆಕ್ಟಾಗಿ ನೋಡಿದ್ದೀರಾ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಎಷ್ಟೋ ಜನ ಕೇಳ್ತಾ ಇದ್ರಿ, ಸೊ ಅವ್ರಿಗೂ ಒಂದು ವಿಷಯ ಮುಟ್ಟಿಸ್ಲಿ. ಅದಾದಮೇಲೆ ಈ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ಸೆಕೆಂಡ್ PUCದು ಆಲ್ರೆಡಿ ಎಲ್ಲ ಬಿಟ್ಟವ್ರೆ ರಿಸಲ್ಟು. ಸೊ ಅದರದ್ದೊಂದು ಲೈವ್ ಒಂದು ಸ್ಕ್ಯಾನ್ ಕಾಪಿ ಮತ್ತು ಒಂದು ವ್ಯಾಲ್ಯೂಯೇಷನ್ಗೆ ಹಾಕೋದು, ಹೆಂಗೆ ರಿವ್ಯಾಲ್ಯೂಯೇಷನ್ಗೆ ಹಾಕೋದಂತ ಅದನ್ನು ಲೈವ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಇನ್ನೇನೇ ಡೌಟ್ ಇದ್ದರೂ ದಯವಿಟ್ಟು ನನಗೆ ಈ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಇನ್ನೇನಾದರೂ ಬೇಕಿದ್ದರೆ ನೆಕ್ಸ್ಟ್ 2ನೇ ಎಕ್ಸಾಮ್ ಯಾರು ಬರೀತಾ ಇದ್ದೀರಾ, 3ನೇ ಎಕ್ಸಾಮ್ ಯಾರು ಬರೀತಾರೋ ಅವ್ರಿಗೆಲ್ಲರಿಗೂ ನಾನು ಇವಾಗ ಒಂದು ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ರೀಚ್ ಮಾಡಿ ನಮ್ಮ ಚಾನಲ್ನ. ಯಾಕಂದರೆ ಆಲ್ಮೋಸ್ಟ್ ನಾವು 1ಕ್ಕೆ ಸಮೀಪದಲ್ಲಿ ಇದ್ದೀವಿ. ಸೊ ಪೂರ್ತಿ ವಿಡಿಯೋ ನೋಡಿದ್ದೀನಿ ಅಂತ ಭಾವಿಸ್ತೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ನಾನೊಂದು ಹೊಸ ವಿಷಯದೊಂದಿಗೆ ಒಂದು ವಿಡಿಯೋ ತೊಗೊಂಬರ್ತಾಯಿದ್ದೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾಯಿರಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು.